ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. ಎ ಟು ಜಿ ಟ್ರೇಡಿಂಗ್ ಸ್ಕೂಲ್ಗೆ ಸ್ವಾಗತ. ಇನ್ ಸ್ಟಾಕ್ ಮಾರ್ಕೆಟ್ ಸಿಂಪಲ್ ಥಿಂಗ್ಸ್ ವರ್ಕ್ಸ್. ಮೋಸ್ಟ್ ಆಫ್ ದ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತಂದರೆ ಕಾಂಪ್ಲಿಕೇಟ್ ಮಾಡ್ತಾರೆ. ಅವರು ಟೂ ಮಚ್ ಆಫ್ ಇಂಡಿಕೇಟರ್ಸ್ ಯೂಸ್ ಮಾಡೋದು ಅಥವಾ ಟೂ ಮಚ್ ಅನಾಲಿಸಿಸ್ ಮಾಡೋದು. ಇದರಿಂದ ಏನಾಗುತ್ತೆ ಅಂತಂದರೆ ದೇ ಆರ್ ನಾಟ್ ಏಬಲ್ ಟು ಬಿಕಮ್ ಎ ಪ್ರಾಫಿಟಬಲ್ ಟ್ರೇಡರ್. ಅದಕ್ಕೋಸ್ಕರ ನಾನು ಸಿಂಪಲ್ ಮತ್ತು ಪ್ರೂವನ್ ಆಗಿರೋಂಥ ಹೈ ವಿನ್ ರೇಟ್ ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿನ ನಿಮ್ಮ ಮುಂದೆ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಸ್ಕ್ಯಾಲ್ಪಿಂಗ್ ಅಂದ್ರೇನು, ಒಬ್ಬ ಸ್ಕ್ಯಾಲ್ಪರ್ ಆಗೋಕ್ಕೆ ಏನೇನು ಎಸೆನ್ಷಿಯಲ್ ಥಿಂಗ್ಸ್ ಬೇಕು, ಒಂದು ಟ್ರೇಡ್ ಎಂಟ್ರಿ ತಗೊಳಕ್ಕೂ ಮುಂಚೆ ಏನೇನು ಚೆಕ್ ಲಿಸ್ಟ್ ನಾವು ಚೆಕ್ ಮಾಡಬೇಕು, ಲಾಜಿಕ್ ಬಿಹೈಂಡ್ ದ ಟ್ರೇಡಿಂಗ್ ಸ್ಟ್ರಾಟಜಿ, ಸ್ಟಾಕ್ ಸೆಲೆಕ್ಷನ್ ಹೇಗೆ ಮಾಡೋದು, ಎಂಟ್ರಿ ಎಲ್ಲಿ ಕೊಡಬೇಕು, ಸ್ಟಾಪ್ ಲಾಸ್ ಎಲ್ಲಿಡಬೇಕು, ಪ್ರಾಫಿಟ್ ಯಾವಾಗ ಬುಕ್ ಮಾಡಬೇಕು, ಈ ಎಲ್ಲ ಡೀಟೇಲ್ಸ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ವಾಟ್ ಈಸ್ ಸ್ಕ್ಯಾಲ್ಪಿಂಗ್? ಸ್ಕ್ಯಾಲ್ಪಿಂಗ್ ಅಂದರೆ ಫಾಸ್ಟ್ ಟ್ರೇಡಿಂಗ್ ಸ್ಟ್ರಾಟಜಿಗೆ ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಟ್ರೇಡರ್ಸು ಯಾವುದೇ ಒಂದು ಅಸೆಟ್ಟಲ್ಲಿ ಸ್ಮಾಲ್ ಪ್ರೈಸ್ ಮೂಮೆಂಟಲ್ಲೇ ಪ್ರಾಫಿಟ್ ಬುಕ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಅದಕ್ಕೋಸ್ಕರ ನಾವು ಸ್ಕ್ಯಾಲ್ಪಿಂಗ್ ಅಂತ ಕರಿತೀವಿ. ಸ್ಕ್ಯಾಲ್ಪಿಂಗಲ್ಲಿ ಟ್ರೇಡು ಎಂಟ್ರಿ ಮತ್ತು ಎಕ್ಸಿಟ್ ಇವನ್ ವಿತಿನ್ ಸೆಕೆಂಡ್ಸ್ ಅಥವಾ ವಿತಿನ್ ಮಿನಿಟ್ಸ್ ಒಳಗಡೆ ಕಂಪ್ಲೀಟ್ ಆಗಿಬಿಡುತ್ತೆ. ದ ಸ್ಕ್ಯಾಲ್ಪಿಂಗ್ ಮಾಡೋಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಎಸೆನ್ಷಿಯಲ್ ಥಿಂಗ್ಸ್ ಏನು ಅಂತಂದರೆ, ಮೊದಲನೇದು ನಮಗೆ ಹೈ ಫ್ರೀಕ್ವೆನ್ಸಿ ಇರುವಂಥ ಸ್ಮಾಲ್ ಪ್ರಾಫಿಟ್ ಟ್ರೇಡ್ಸ್ ಬೇಕು. ಎರಡನೇದು ಏನು ಅಂತಂದರೆ ವಿ ನೀಡ್ ಎ ಲಿಕ್ವಿಡ್ ಸ್ಟಾಕ್ಸ್. ಸ್ಕ್ಯಾಲ್ಪಿಂಗಲ್ಲಿ ವಿ ಆರ್ ಏಮಿಂಗ್ ಫಾರ್ ಸ್ಮಾಲ್ ಪ್ರಾಫಿಟ್. ನಾವೇನಾದರೂ ಇಲ್ಲಿಕ್ವಿಡ್ ಸ್ಟಾಕಲ್ಲಿ ಎಂಟ್ರಿ ಕೊಟ್ವಿ ಅಂತಂದರೆ ಆಲ್ರೆಡಿ ನಾವು ಎಂಟ್ರಿ ಕೊಡೋ ಪ್ರೈಸಲ್ಲೇ ವಿ ಆರ್ ಲೂಸಿಂಗ್ ಟೂ ಮಚ್. ಸೊ ಅದಕ್ಕೋಸ್ಕರ ಇನ್ ಸ್ಕ್ಯಾಲ್ಪಿಂಗ್ ಯು ಹ್ಯಾವ್ ಟು ಸೆಲೆಕ್ಟ್ ಒಂದು ಲಿಕ್ವಿಡ್ ಸ್ಟಾಕ್ಸ್. ಮೂರನೇದು ವಿ ಶುಡ್ ಬಿ ಕ್ವಿಕ್ ಇನ್ ಎಕ್ಸಿಕ್ಯೂಷನ್. ಏಕೆ ಅಂತಂದರೆ ಈ ಟ್ರೇಡೇ ನಮ್ಮದು ವಿತಿನ್ ಸೆಕೆಂಡ್ಸ್ ಅಥವಾ ವಿತಿನ್ ಮಿನಿಟ್ಸಲ್ಲಿ ಎಂಡ್ ಆಗಿಬಿಡುತ್ತೆ. ನಾವೇನಾದರೂ ಡಿಲೇ ಮಾಡಿದ್ವಿ ಅಂತಂದರೆ ವಿ ಮೈಡ್ ಮಿಸ್ ದ ಟ್ರೇಡ್ಸ್. ಈ 3 ಎಸೆನ್ಷಿಯಲ್ ಥಿಂಗ್ಸ್ ನಾವು ಫಾಲೋ ಮಾಡಿದ್ವಿ ಅಂತಂದ್ರೆ ಈಸಿಯಾಗಿ ನಾವು ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿಯಲ್ಲಿ ಪ್ರಾಫಿಟಬಲ್ ಆಗ್ಬೋದು. ಮೊದಲನೇ ಚೆಕ್ ಲಿಸ್ಟ್ ಏನು ಅಂತಂದರೆ ಮೋಸ್ಟ್ ಕಾಮನ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಎರಡನೇ ಚೆಕ್ ಲಿಸ್ಟ್ ಇಂಡಿಕೇಟರ್ ನಾವು ಇದರಲ್ಲಿ ಯೂಸ್ ಮಾಡೋದು ಯಾವುದು ಅಂತಂದರೆ ಬಾಲಿಂಜರ್ ಬ್ಯಾಂಡ್. ಬಾಲಿಂಜರ್ ಬ್ಯಾಂಡ್ ಒಂದು ಪಾಪ್ಯುಲರ್ ಟೆಕ್ನಿಕಲ್ ಅನಾಲಿಸಿಸ್ ಟೂಲ್. ಇದನ್ನ ಮಾರ್ಕೆಟ್ ವಾಲಟಿಲಿಟಿ ಅಥವಾ ಬೈ ಅಥವಾ ಸೆಲ್ ಸಿಗ್ನಲ್ಗೋಸ್ಕರ ಯೂಸ್ ಮಾಡ್ತೀವಿ. ನೀವು ಯೂಸ್ ಮಾಡ್ತಿರೋಂಥ ಟರ್ಮಿನಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಇಂಡಿಕೇಟರ್ಸ್ ಅಂತ ಇರುತ್ತೆ, ಆ ಇಂಡಿಕೇಟರ್ಸಲ್ಲಿ ಹೋಗ್ಬಿಟ್ಟು ಯೂನಿಟ್ ಟು ಟೈಪ್ ಬಾಲಿಂಜರ್ ಬ್ಯಾಂಡ್. ಈ ಮೊದಲನೇ ಬಾಲಿಂಜರ್ ಬ್ಯಾಂಡ್ ನಾವು ಯೂಸ್ ಮಾಡ್ತಾ ಇದೀವಿ. ಇದನ್ನ ನಾವು ಮಲ್ಟಿಪಲ್ ಟೈಮ್ಸ್ ಯೂಸ್ ಮಾಡೋದ್ರಿಂದ ನೀವೇನು ಮಾಡ್ಬೋದು ಅಂತಂದರೆ ಈ ಸ್ಟಾರ್ ಮಾರ್ಕ್ ಇದನ್ನು ಚೆಕ್ ಮಾಡಿ. ಇದರಿಂದ ನಿಮಗೆ ಈಸಿಯಾಗಿ ಬಾಲಿಂಜರ್ ಬ್ಯಾಂಡ್ ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಈ ಬಾಲಿಂಜರ್ ಬ್ಯಾಂಡ್ ಆ್ಯಡ್ ಮಾಡಿದ ನಂತರ ಈ ಲೆಫ್ಟ್ ಸೈಡಲ್ಲಿ ಬಾಲಿಂಜರ್ ಬ್ಯಾಂಡ್ ತೋರಿಸುತ್ತೆ. ನಿಮಗೆ ತೋರಿಸ್ತಿಲ್ಲ ಅಂದರೆ ಈ ಡ್ರಾಪ್ ಡೌನ್ ಚೆಕ್ ಮಾಡಿ, ಆಗ ನಿಮಗೆ ಬಾಲಿಂಜರ್ ಬ್ಯಾಂಡ್ ಸೆಟ್ಟಿಂಗ್ಸ್ ಕೂಡ ಕಾಣುತ್ತೆ. ಆ ಸೆಟ್ಟಿಂಗ್ಸ್ ಕೂಡ ನಾವು ಚೇಂಜ್ ಮಾಡ್ಬೋದು. ಆದರೆ ನಾವು ಇದರಲ್ಲಿ ಯಾವುದೇ ಥರದ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ತಾ ಇಲ್ಲ. ವಿ ಆರ್ ಗೋಯಿಂಗ್ ಟು ಯೂಸ್ ದ 20,2 ಏನಿದೆಯಲ್ಲ ಅದನ್ನೇ ನಾವು ಯೂಸ್ ಮಾಡೋಣ. ಚೆಕ್ ಲಿಸ್ಟ್ ನಂಬರ್ 3 ಏನು ಅಂತಂದರೆ ಸ್ಟಾಕ್ ಸೆಲೆಕ್ಷನ್. ಈ ಸ್ಟಾಕ್ ಸೆಲೆಕ್ಷನ್ ಮಾಡೋದಕ್ಕೆ ಸಿಂಪಲ್ ರೂಲ್, ನಮಗೆ ಬೇಕಾಗಿರೋದು ಹೈ ಲಿಕ್ವಿಡ್ ಸ್ಟಾಕ್ಸ್. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತಂದರೆ ಈ ಸ್ಟ್ರಾಟಜಿನ ನಿಫ್ಟಿ 50 ಸ್ಟಾಕಲ್ಲಿ ಮೊದಲು ಟ್ರೈ ಮಾಡಿ. ಈ ಬಾಲಿಂಜರ್ ಬ್ಯಾಂಡಲ್ಲಿ ಈ ಟೈಮ್ ಫ್ರೇಮ್ ನಾವು ಫಸ್ಟ್ ಸ್ಟಾಕ್ ಸೆಲೆಕ್ಷನ್ಗೆ 1 ಡೇ ಟೈಮ್ ಫ್ರೇಮ್ ಇಟ್ಕೊಳ್ಳಿ. ಈ ಬಾಲಿಂಜರ್ ಬ್ಯಾಂಡಲ್ಲಿ ಏನು ಮಿಡಲ್ ಲೈನ್ ಇದೆಯಲ್ಲ, ಈ ಮಿಡಲ್ ಲೈನು 20 ಮೂವಿಂಗ್ ಎವರೇಜ್ನ ಶೋ ಮಾಡುತ್ತೆ. ನಾವು ಸ್ಟಾಕ್ ಸೆಲೆಕ್ಷನ್ ಮಾಡುವಾಗ ನಾವು ನೋಡಬೇಕಾದಂಥ ಸಿಂಪಲ್ ಕ್ರೈಟೀರಿಯಾ ಏನು ಅಂತಂದರೆ ಈ ಡೈಲಿ ಟೈಮ್ ಫ್ರೇಮಲ್ಲಿ ಯಾವುದೇ ಒಂದು ಸ್ಟಾಕು 20 ಮೂವಿಂಗ್ ಎವರೇಜ್ ಮೇಲ್ಗಡೆ ಇದೆ ಅಂತಂದರೆ ಆ ಸ್ಟಾಕ್ಸ್ನ ನಾವು ಬೈ ಸೈಡ್ ಟ್ರೇಡ್ ತಗೊಳಕ್ಕೆ ಸೆಲೆಕ್ಟ್ ಮಾಡ್ತೀವಿ. ಅದೇ ಯಾವುದೇ ಒಂದು ಸ್ಟಾಕು 20 ಮೂವಿಂಗ್ ಎವರೇಜಿಂದ ಕೆಳಗಡೆ ಇತ್ತಂದರೆ ಅದನ್ನು ಸೆಲ್ ಟ್ರೇಡ್ ತಗೊಳಕ್ಕೆ ಯೂಸ್ ಮಾಡ್ತೀವಿ. ಸಿಂಪಲ್ ರೂಲ್ ಅರ್ಥ ಆಗಿದೆ ಅನ್ಕೊಂತೀನಿ. ಈ 20 ಮೂವಿಂಗ್ ಎವರೇಜ್ ಮಿಡಲ್ ಲೈನ್ ಇದೆಯಲ್ಲ ಅದ್ರ ಮೇಲ್ಗಡೆ ಸ್ಟಾಕ್ ಇತ್ತು ಅಂದರೆ ಅದನ್ನು ಬೈ ಸೈಡ್ ಟ್ರೇಡಿಗೆ ತಗೊತೀವಿ. ಆ ಮೂವಿಂಗ್ ಎವರೇಜ್ ಕೆಳಗಡೆ ಇರೋಂಥ ಸ್ಟಾಕ್ಸ್ನ ಡೈಲಿ ಟೈಮ್ ಫ್ರೇಮಲ್ಲಿ ಸೆಲ್ ಸೈಡ್ ಟ್ರೇಡ್ ತಗೊಳಕ್ಕೆ ಯೂಸ್ ಮಾಡ್ತೀವಿ. ಚೆಕ್ ಲಿಸ್ಟ್ ನಂಬರ್ 4 ಏನು ಅಂತಂದರೆ ಟ್ರೇಡ್ ಮಾಡೋಕ್ಕೆ ನಾವು ಯೂಸ್ ಮಾಡೋಂಥ ಟೈಮ್ ಫ್ರೇಮು 1 ಮಿನಿಟ್ ಅಥವಾ 3 ಮಿನಿಟ್ಸ್ ಮ್ಯಾಕ್ಸ್ ಆಗಿರುತ್ತೆ. ಯಾಕಂದರೆ ನಾವು ಯೂಸ್ ಮಾಡ್ತಾ ಇರೋದು ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿ. ಚೆಕ್ ಲಿಸ್ಟ್ 5 ಎಂಟ್ರಿ ನಾವು ಯಾವಾಗ ಕೊಡಬೇಕು. ಎಂಟ್ರಿ ಕ್ರೈಟೀರಿಯಾ ಏನು ಅಂತಂದರೆ ನಾವು ಬೈ ಸೈಡ್ ಸೆಲೆಕ್ಟ್ ಮಾಡಿರೋಂಥ ಸ್ಟಾಕಲ್ಲಿ ಯಾವುದೇ ಒಂದು 1 ಮಿನಿಟ್ ಅಥವಾ 3 ಮಿನಿಟ್ಸ್ ಕ್ಯಾಂಡಲ್ಲು ಈ ಲೋವರ್ ಬ್ಯಾಂಡ್ ಕೆಳಗಡೆ ಮೋರ್ ದ್ಯಾನ್ 80% ಇತ್ತು ಅಂತಂದರೆ ಅದು ನಮ್ಮದು ಎಂಟ್ರಿ ಕ್ಯಾಂಡಲ್ ಆಗಿರುತ್ತೆ. ಅದೇ ಆಪೋಸಿಟ್ ಸೈಡಲ್ಲಿ ಸೆಲ್ ಟ್ರೇಡ್ ಸೆಲೆಕ್ಟ್ ಮಾಡಿರೋಂಥ ಟ್ರೇಡಲ್ಲಿ ಯಾವುದೇ ಒಂದು 1 ಮಿನಿಟ್ ಅಥವಾ 3 ಮಿನಿಟ್ಸ್ ಕ್ಯಾಂಡಲ್ಲು ಮೋರ್ ದ್ಯಾನ್ 80% ಅಪ್ಪರ್ ಬಾಲಿಂಜರ್ ಬ್ಯಾಂಡ್ ಮೇಲ್ಗಡೆ ಇತ್ತು ಅಂತಂದರೆ ಅದು ನಮಗೆ ಎಂಟ್ರಿ ಕ್ಯಾಂಡಲ್ ಆಗಿರುತ್ತೆ. ಈ ಸ್ಟ್ರಾಟಜಿಯಲ್ಲಿ ನಮ್ಮದು ಸ್ಟಾಪ್ ಲಾಸು ಬೈ ಸೈಡ್ ಎಂಟ್ರಿ ಕೊಟ್ಟಾಗ ಎಂಟ್ರಿ ಕ್ಯಾಂಡಲ್ ಲೋವರ್ ಎಂಡು ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಅದೇ ಸೆಲ್ ಟ್ರೇಡ್ ಎಂಟ್ರಿ ಕೊಟ್ಟಾಗ ಬೈ ಕ್ಯಾಂಡಲ್ ಅಪ್ಪರ್ ಸೈಡು ನಮ್ಮದು ಸ್ಟಾಪ್ ಲಾಸ್ ಆಗಿರುತ್ತೆ. ಈ ಸ್ಕ್ಯಾಲ್ಪಿಂಗ್ ಟ್ರೇಡಿಂಗಲ್ಲಿ ರಿಟ್ರೇಸ್ಮೆಂಟ್ ಲಾಜಿಕ್ನ ಯೂಸ್ ಮಾಡ್ತೀವಿ. ರಿಟ್ರೇಸ್ಮೆಂಟ್ ಅಂದರೆ ಒಂದು ಪ್ರೈಸು ಒಂದು ಡೈರೆಕ್ಷನ್ ಮೂವ್ ಆದ ನಂತರ ಸ್ವಲ್ಪ ಪುಲ್ ಬ್ಯಾಕ್ ಆಗಿಬಿಟ್ಟು ಅದ ನಂತರ ಸೇಮ್ ಡೈರೆಕ್ಷನಲ್ಲೇ ಕಂಟಿನ್ಯೂ ಆಗುತ್ತೆ. ಆ ಪುಲ್ ಬ್ಯಾಕಿಗೆ ಏನಂತ ಕರಿತೀವಿ ಅದನ್ನು ರಿಟ್ರೇಸ್ಮೆಂಟ್ ಅಂತ ಕರಿತೀವಿ. ಬನ್ನಿ ಈ ಸ್ಟ್ರಾಟಜಿನ ಕೆಲವೊಂದು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ. ಇದರಿಂದ ನಿಮಗೂ ಅರ್ಥ ಆಗುತ್ತೆ ಈ ಸ್ಟ್ರಾಟಜಿ ಹೇಗೆ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ಟು ಈ ಸ್ಟ್ರಾಟಜಿನ ಬೇಗ ಯೂಸ್ ಮಾಡೋಕ್ಕೂ ಶುರು ಮಾಡ್ಬೋದು. ನೋಡಿ, ನಾನು ಅಪ್ಸೈಡ್ ಟ್ರೇಡಿಗೆ ನಾನು ಸೆಲೆಕ್ಟ್ ಮಾಡಿರೋಂಥ ಸ್ಟಾಕು ಮಹೇಂದ್ರ ಆ್ಯಂಡ್ ಮಹೇಂದ್ರ. ಈ ಸ್ಟಾಕಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಡೈಲಿ ಟೈಮ್ ಫ್ರೇಮಲ್ಲಿ ಈ 20 ಮೂವಿಂಗ್ ಎವರೇಜಿಂದ ಎಬೋ ಇದೆ. ಸೊ ಇದು ನಮಗೆ ಬೈ ಸೈಡ್ ಟ್ರೇಡ್ ತಗೊಳಕ್ಕೆ ಈ ಸ್ಟಾಕ್ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನೀಗ 1 ಮಿನಿಟ್ಗೆ ಸ್ವಿಚ್ ಆಗ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದು
ಈ ಕ್ಯಾಂಡಲಲ್ಲಿ ಮೋರ್ ದ್ಯಾನ್ 80% ಏನಿದೆ ಅಂತಂದರೆ ಬಾಲಿಂಜರ್ ಬ್ಯಾಂಡ್ ಕೆಳಗಡೆ ಇದೆ. ಇದು ನಮ್ಮದು ಎಂಟ್ರಿ ಆಗಿರುತ್ತೆ. ಆ್ಯಸ್ ಸೂನ್ ಆಸ್ ಈ ಕ್ಯಾಂಡಲ್ ಕಂಪ್ಲೀಟ್ ಆದ ತಕ್ಷಣ ನಾವು ಎಂಟ್ರಿ ಕೊಡ್ತೀವಿ. ಇದರಲ್ಲಿ ಏನಾದರೂ ನಾವು ಎಂಟ್ರಿ ಕೊಟ್ಟಿದ್ರಿ ಅಂತಂದರೆ ಈ ಕ್ಯಾಂಡಲ್ ನಮ್ಮದು ಎಂಟ್ರಿ ಕ್ಯಾಂಡಲ್ಲು, ನಾವು ಇಲ್ಲಿ ಎಂಟ್ರಿ ಕೊಡಬೇಕಾಗುತ್ತೆ. ನಮ್ಮದು ಸ್ಟಾಪ್ ಲಾಸು ಈ ಕ್ಯಾಂಡಲ್ ಲೋ ಆಗಿರುತ್ತೆ. ಇದರಲ್ಲಿ ನೋಡ್ಬೋದು ನಿಮಗೆ ಈಸಿಯಾಗಿ 1:1 ರಿಸ್ಕ್ ರಿವಾರ್ಡು ವಿತಿನ್ 2-3 ಸೆಕೆಂಡ್ಸಲ್ಲೇ ಸಿಕ್ಕಿದೆ. ಸೆಲ್ ಟ್ರೇಡಿಗೆ ನಾನು ಸೆಲೆಕ್ಟ್ ಮಾಡಿರೋಂಥ ಸ್ಟಾಕು ಏಷ್ಯನ್ ಪೇಂಟ್. ಇದು ಒಂದು ನಿಫ್ಟಿ 50 ಸ್ಟಾಕ್ ಆಗಿದೆ. ಇದರಲ್ಲಿ ನೀವು ನೋಡ್ಬೋದು ಡೈಲಿ ಟೈಮ್ ಫ್ರೇಮಲ್ಲಿ 20 ಮೂವಿಂಗ್ ಎವರೇಜ್ ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಬನ್ನಿ ಇದರಲ್ಲಿ 1 ಮಿನಿಟ್ ಟೈಮ್ ಫ್ರೇಮಿಗೆ ಸ್ವಿಚ್ ಆಗೋಣ. ಇದರಲ್ಲಿ ನಾವು ಸೆಲ್ ಸೈಡ್ಗೆ ಟ್ರೇಡ್ನ ಹುಡುಕಬೇಕಾಗುತ್ತೆ. ಈಗ ನಮಗೆ 1 ಮಿನಿಟ್ ಕ್ಯಾಂಡಲ್ ಮೋರ್ ದ್ಯಾನ್ 80% ಅಪ್ಪರ್ ಬಾಲಿಂಜರ್ ಬ್ಯಾಂಡ್ ಮೇಲ್ಗಡೆ ಕ್ಲೋಸ್ ಆಗಿರಬೇಕಾಗುತ್ತೆ. ಆ ರೀತಿ ಒಂದು ಕ್ಯಾಂಡಲ್ನ ಫೈಂಡ್ ಔಟ್ ಮಾಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಈ ಕ್ಯಾಂಡಲ್ ಮೋರ್ ದ್ಯಾನ್ 80% ಏನಾಗಿದೆ ಅಂತಂದರೆ ಅಪ್ಪರ್ ಬಾಲಿಂಜರ್ ಬ್ಯಾಂಡ್ ಮೇಲ್ಗಡೆ ಈ ಕ್ಯಾಂಡಲಲ್ಲಿ ನಾವು ಎಂಟ್ರಿ ಕೊಡ್ಬೋದು. ಇಲ್ಲಿ ನೋಡ್ಬೋದು ನಮ್ಮ ಸ್ಟಾಪ್ ಲಾಸು ಇದ್ರದ್ದು ಹೈ ಆಗಿರುತ್ತೆ. ಈ ಟ್ರೇಡಲ್ಲಿ ನಾವು ಎಂಟ್ರಿ ಕೊಟ್ಟಿದ್ವಿ ಅಂತಂದರೆ ಈಜಿಯಾಗಿ ನಮಗೆ ಮೋರ್ ದ್ಯಾನ್ 1:1 ಇವನ್ 1:2ಗಿಂತ ಜಾಸ್ತಿನೇ ಈ ಟ್ರೇಡಲ್ಲಿ ನಮಗೆ ಸಿಕ್ಕಿದೆ. ಈ ಸ್ಟ್ರಾಟಜಿ ಅಡ್ವಾಂಟೇಜ್ ಏನು ಅಂತಂದರೆ ಈ ಸ್ಟ್ರಾಟಜಿನ ನೀವು ಆಪ್ಷನ್ಸಲ್ಲಿ, ಸ್ಟಾಕ್ಸಲ್ಲಿ, ಫ್ಯೂಚರಲ್ಲಿ, ಇವನ್ ನ್ಯಾಚುರಲ್ ಗ್ಯಾಸಲ್ಲಿ, ಕ್ರೂಡ್ ಆಯಿಲ್ಲು, ಇವನ್ ಕ್ರಿಪ್ಟೋದಲ್ಲಿ ಕೂಡ ಯೂಸ್ ಮಾಡ್ಬೋದು. ಒಂದು ಸ್ಟ್ರಾಟಜಿನ ಡಿಪ್ಲಾಯ್ ಮಾಡೋಕ್ಕೂ ಮುಂಚೆ ನೀವು ಈ ಸ್ಟೆಪ್ನ ಫಾಲೋ ಮಾಡಿ. ಮೊದಲನೇದು ಏನು ಅಂತಂದರೆ ಯಾವುದೇ ಒಂದು ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ಎರಡನೇದು ಏನು ಅಂತಂದರೆ ಪೇಪರ್ ಟ್ರೇಡ್ ಮಾಡಿ. ಈ ಎರಡು ಸ್ಟೆಪ್ಪು ಮೇನಾಗಿ ಮಾಡೋದ್ರಿಂದ ನಿಮಗೆ ಒಂದು ಸ್ಟ್ರಾಟಜಿ ಬಗ್ಗೆ ಕಾನ್ಫಿಡೆನ್ಸ್ ಸಿಗುತ್ತೆ. ಮೂರನೇದು ಆಲ್ವೇಸ್ ರಿಸ್ಕ್ ಮ್ಯಾನೇಜ್ಮೆಂಟ್ನ ಫಾಲೋ ಮಾಡಿ. ಫೋರ್ತು ಮಾರ್ಕೆಟ್ ಚೇಂಜಸ್ ಆದಾಗೆ ನೀವು ಕೂಡ ಸ್ಟ್ರಾಟಜಿನ ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಐದನೇದು ಜರ್ನಲ್ ಮೇಂಟೈನ್ ಮಾಡಿ. ನಿಮ್ಮ ಎಲ್ಲ ಟ್ರೇಡ್ನು ಡಾಕ್ಯುಮೆಂಟ್ ಮಾಡಿ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋ ಆಸಕ್ತಿ ಇತ್ತು ಅಂತಂದರೆ ನಾನು 1 ಮಂತ್ ಟ್ರೇಡಿಂಗ್ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಈ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಕ್ಲಾಸಸ್ ರೆಕಾರ್ಡಿಂಗ್ಸ್ ಕೂಡ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಇದರಿಂದ ನಮಗೆ ಇದೇ ರೀತಿ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ.